ಎಕ್ಸಾಕ್ಟ್ಲಿ 1 ಇಯರ್ ಅಗೋ 24th ಆಫ್ ನವೆಂಬರ್ 2024 ಅಲ್ಲಿ ನಾವು ಈಕೋ ದೊನ್ನೆ ಬಿರಿಯಾನಿನ ಸ್ಟಾರ್ಟ್ ಮಾಡಿದ್ದು. ಫುಡ್ ಕಾರ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಮ್ಮ ದೊನ್ನೆ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದು ಓನ್ಲಿ ಆನ್ ಸಂಡೇಸ್ ಅಂಡ್ ಸ್ಲೋಲಿ ಲೈಕ್ ಪೀಪಲ್ ಸ್ಟಾರ್ಟೆಡ್ ಲವಿಂಗ್ ಅವರ್ ದೊನ್ನೆ ಬಿರಿಯಾನಿ. ಆ್ಯಂಡ್ ಆಫ್ಟರ್ ಫ್ಯೂ ಮಂತ್ಸ್ ಎಲ್ರಿಗೂ ಗೊತ್ತಿರ್ಬೋದು ನಮ್ಮ ಫುಡ್ ಕಾರ್ಟ್ ಹತ್ರ ಕ್ರೌಡ್ ಜಾಸ್ತಿ ಆಗಿತ್ತು. ಅದರಿಂದ ಲೈಕ್ ಟ್ರಾಫಿಕ್ ಜಾಮ್ಸ್ ತುಂಬ ಆಯಿತು. ನಾವು ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಮತ್ತು ಕ್ರೌಡ್ ಜಾಸ್ತಿ ಆಗಿದ್ದರಿಂದ ಲೈಕ್ ಟ್ರಾಫಿಕ್ ಜಾಮ್ಸ್ ಜಾಸ್ತಿ ಆಯಿತು. ಕಂಪ್ಲೇಂಟ್ಸ್ ತುಂಬ ಹೋಗಿತ್ತು ಸ್ಟೇಷನ್ಗೆ. ಸೊ ವಿ ಹ್ಯಾಡ್ ಟು ವಿಸಿಟ್ ದ ಪೊಲೀಸ್ ಸ್ಟೇಷನ್ಸ್ ಆ್ಯಂಡ್ ಫ್ಯೂ ಆಫ್ ದ ಆಫೀಸಸ್. ಇನ್ ದ ಮಿಡಲ್ ಲೈಕ್ ವಿ ವೇ ಸರ್ವಿಂಗ್ ಅವರ್ ದೊನ್ನೆ ಬಿರಿಯಾನಿ. ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್ ನಮಗೆ ಒಂದು ನೋಟಿಸ್ ಬಂದಿತ್ತು, ನಾವು ಆ ಜಾಗದಲ್ಲಿ ದೊನ್ನೆ ಬಿರಿಯಾನಿನ ಸರ್ವ್ ಮಾಡೋಂಗಿಲ್ಲ ಮತ್ತು ನಮ್ಮ ಫುಡ್ ಕಾರ್ಟ್ನೂ ಅಲ್ಲಿ ನಿಲ್ಸಂಗಿಲ್ಲ ಅಂತ. ಆ್ಯಂಡ್ ಆ ಮಿಡಲಲ್ಲಿ ನಾವು 3 ವೀಕ್ಸ್ ನಾವು ದೊನ್ನೆ ಬಿರಿಯಾನಿನ ನಾವು ಸರ್ವ್ ಮಾಡ್ತಾ ಇದ್ದಿಲ್ಲ. ಆ್ಯಂಡ್ ಮತ್ತು ಆದರೂ ಕೂಡ ನಮ್ಮ ಕಸ್ಟಮರಿಂದ ನಮ್ಗೆ ರಿಪೀಟೆಡ್ ಕಾಲ್ಸ್ ಬರ್ತಾಯಿತ್ತು, ಏನಕ್ಕೆ ಆ ಜಾಗದಲ್ಲಿ ನೀವು ದೊನ್ನೆ ಬಿರಿಯಾನಿನ ಸರ್ವ್ ಮಾಡ್ತಾ ಇಲ್ಲ ಅಂತ. ಬೇರೆ ಕಡೆ ಎಲ್ಲಾದರೂ ಓಪನ್ ಮಾಡಿದ್ದೀರಾ, ಆದರೂ ಕೂಡ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾಯಿದ್ರು. ನಾವು ಅವಾಗ ಸದ್ಯಕ್ಕೆ ನಾವು ಓಪನ್ ಮಾಡಿದ್ದಿದ್ದಿಲ್ಲ ಬೇರೆ ಕಡೆ ಎಲ್ಲೂ. ಆ್ಯಂಡ್ ಟುಡೇ ಆಫ್ಟರ್ ಕ್ರಾಸಿಂಗ್ ಆಲ್ ದೀಸ್ ಚಾಲೆಂಜಸ್ ವಿ ಆರ್ ಪ್ರೌಡ್ ಟು ಸೇ ದಟ್ ನಮ್ಮ ಫಸ್ಟ್ ಹೋಟೆಲ್ ಬಂದು ಕಮ್ನಳ್ಳಿ ಅಲ್ಲಿ ಓಪನ್ ಆಗಿದೆ. ವೇರ್ ನೀವು ಪೀಸ್ಫುಲ್ಲಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಲೈಕ್ ನಿಮಗೆ ಪಾರ್ಸಲ್ ಬೇಕಂದರೆ ಪಾರ್ಸಲ್ ತೊಗೊಂಡು ಹೋಗ್ಬೋದು. This happened only because of you guys. Thank you for your love, your support, and your belief in us. From a small cart to a running hotel, the journey continues. Thank you so much for being part of our story. Thank you so much, guys.